ರಷ್ಯಾ ಜೊತೆಗಿನ ಸಂಬಂಧಕ್ಕಾಗಿ ಭಾರತ ಹಾಗೆ ಚೀನಾ ದೇಶಗಳ ಟೀಕೆ ಮಾಡಲಾಗ್ತಿದೆ. ರಷ್ಯಾದಿಂದ ತೈಲ ಖರೀದಿ ಮಾಡೋ ದೇಶಗಳ ಮೇಲೆ ಈಗ ಅಮೆರಿಕ ಭಾರಿ ಸುಂಕವನ್ನ ವಿಧಿಸಲಾಗ್ತಿದೆ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಭಾರತದ ಮೇಲೆ ಈಗಾಗಲೇ 50% ಸುಂಕ ವಿಧಿಸಲಾಗಿದ್ದು, ಇದು ಎರಡು ದೇಶಗಳ ಸಂಬಂಧವನ್ನ ಹಾಳು ಮಾಡಲಿದೆ. ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಗಳು ಹಾಗೂ ರಷ್ಯಾ ಉಕ್ರೇನ್ ಯುದ್ಧದ ಅನಿಶ್ಚಿತತೆ ಜಗತ್ತಿನ ವ್ಯಾಪಾರದ ವಾತಾವರಣವನ್ನೇ ಬದಲಾಯಿಸ್ತಾ ಇದೆ. ಟ್ರಂಪ್ ಪುಟಿನ್ ಹಾಗೂ ಟ್ರಂಪ್ ಜೆಲೆನ್ಸಿ ಸಭೆಗಳು ನಡೆದರೂ ಕೂಡ ಜಾಗತಿಕ ಮಾರುಕಟ್ಟೆಯ ಗೊಂದಲ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಸೊ ಪರಿಸ್ಥಿತಿ ಈಗಿರುವಾಗ ಭಾರತ, ಚೀನಾ ಹಾಗೂ ರಷ್ಯಾ ನಡುವೆ ಬೆಳೆದು ಬರ್ತಾ ಇರುವ ಸಹಕಾರ ಮುಂದೆ ಒಂದು ಹೊಸ ಶಕ್ತಿಯ ಸಮೀಕರಣಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತಾನೆ ಹೇಳಲಾಗ್ತಿದೆ. ಇನ್ನು 2025ರ ಅಂತ್ಯದ ವೇಳೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೇ ಟೈಮ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾದಲ್ಲಿ ನಡೆಯೋ SCO ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದು ಕೇವಲ ರೂಢ ರಾಜತಾಂತ್ರಿಕತೆ ಮಾತ್ರ ಅಲ್ಲ, ಬದಲಿಗೆ ಜಾಗತಿಕ ವೇದಿಕೆಯಲ್ಲಿ ಡ್ರ್ಯಾಗನ್ ಕರಡಿ ಹುಲಿಗಳ ಅಂದ್ರೆ ತ್ರಿಮೂರ್ತಿಯ ಉದಯ ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಿವೆ. ಇನ್ನು ತಜ್ಞರ ಪ್ರಕಾರ ಭಾರತ, ಚೀನಾ, ರಷ್ಯಾ ಒಟ್ಟಾಗಿ ಜಗತ್ತಿನ 3ನೇ ಒಂದು ಭಾಗದ ಆರ್ಥಿಕತೆಯನ್ನ ಪ್ರತಿನಿಧಿಸುವ ಸಾಧ್ಯತೆ ಇದೆ. ಹೌದು, ಸುಮಾರು 8.2 ಶತಕೋಟಿ ಜನಸಂಖ್ಯೆ ಹಾಗೆ $173 ಬಿಲಿಯನ್ ಆರ್ಥಿಕ ಶಕ್ತಿ ಈ ರಾಷ್ಟ್ರಗಳನ್ನ ಒಂದೇ ವೇದಿಕೆಯಲ್ಲಿ ನಿಲ್ಲಿಸುತ್ತೆ. ಇವರ ಒಕ್ಕೂಟ ಕೂಡ ಜಾಗತಿಕ ಆರ್ಥಿಕ ಉತ್ಪಾದನೆಯಲ್ಲಿ ಮಹತ್ವದ ಪಾಲನ್ನ ಹೊಂದಿದೆ. ಇನ್ನು ರಫ್ತಿನ ಪ್ರಾಬಲ್ಯದ ಬಗ್ಗೆ ಮಾತನಾಡೋದಾದ್ರೆ ಈ 3 ರಾಷ್ಟ್ರಗಳು ಒಟ್ಟಿಗೆ $509 ಟ್ರಿಲಿಯನ್ ಮೌಲ್ಯದ ಸರಕುಗಳನ್ನ ರಫ್ತು ಮಾಡ್ತಿವೆ. ಇದು ಜಾಗತಿಕ ರಫ್ತಿನ 5ನೇ ಒಂದು ಭಾಗ. ಹಾಗೇನೆ $4.7 ಟ್ರಿಲಿಯನ್ ವಿದೇಶಿ ವಿನಿಮಯ ಮೀಸಲುಗಳಾಗಿದ್ದು, ಜಾಗತಿಕ ಆರ್ಥಿಕ ಬಿರುಗಾಳಿಗಳ ನಡುವೆ ಕೂಡ ತಮ್ಮ ಆರ್ಥಿಕತೆಯನ್ನ ಬಲವಾಗಿ ಕಾಯ್ದುಕೊಳ್ಳುವುದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಇನ್ನು US ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿತ ಮಾಡೋದರ ಬಗ್ಗೆ ಹೇಳುವುದಾದ್ರೆ ಇಂದಿಗೂ ಕೂಡ ಜಾಗತಿಕ ವ್ಯಾಪಾರದಲ್ಲಿ ಡಾಲರ್ ಪ್ರಾಬಲ್ಯದ ಹೆಚ್ಚಾಗಿದೆ. ಅಂದ್ರೆ ಟ್ರಂಪ್ ಅವರ ಸುಂಕ ನೀತಿಗಳ ಪರಿಣಾಮವಾಗಿ ಭಾರತ, ಚೀನಾ ಹಾಗೂ ರಷ್ಯಾ ಸ್ಥಳೀಯ ಕರೆನ್ಸಿ ಆಧಾರದ ಮೇಲೆ ವ್ಯಾಪಾರ ನಡೆಸುವುದಕ್ಕೆ ಮುಂದಾಗಿವೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಕೂಡ ಹಂತ ಹಂತವಾಗಿ ಕಮ್ಮಿ ಆಗ್ತಿದೆ. ಹೌದು, ರಕ್ಷಣಾ ಒಪ್ಪಂದಗಳಲ್ಲೂ ಕೂಡ ಒಂದು ಹೊಸ ಸಮೀಕರಣ ಕಾಣಿಸ್ತಾ ಇದೆ. ಅಮೆರಿಕ ತನ್ನ ಸುಂಕ ನೀತಿಗಳ ಮೂಲಕ ರಕ್ಷಣಾ ಒಪ್ಪಂದಗಳಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕೆ ತುಂಬಾನೇ ಟ್ರೈ ಮಾಡ್ತಿದೆ. ಆದ್ರೆ ಭಾರತ, ಚೀನಾ, ರಷ್ಯಾ ಒಟ್ಟಿಗೆ ಸೇರುವುದರಿಂದ ವಿಶ್ವ ರಕ್ಷಣಾ ಮಾರುಕಟ್ಟೆಯಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಈ 3 ರಾಷ್ಟ್ರಗಳು ಜಾಗತಿಕ ರಕ್ಷಣಾ ವೆಚ್ಚದ 20% ಸ್ಟೆಂಟ್ಗಿಂತ ಹೆಚ್ಚದನ್ನ ಹೊಂದಿವೆ. ಇನ್ನು ಜಾಗತಿಕ ಕ್ರಮದಲ್ಲಿ ಒಂದು ಹೊಸ ಪಾತ್ರವನ್ನ ಉದಯವಾಗುತ್ತವೆ. ರಷ್ಯಾ ಅಗ್ಗದ ತೈಲ, ಚೀನಾ ಉತ್ಪಾದನಾ ಸಾಮರ್ಥ್ಯ ಮತ್ತು ಭಾರತ ಸೇವಾ ವಲಯದಲ್ಲಿ ಶಕ್ತಿ ಹೊಂದಿರುವುದರಿಂದ ಇವರ ಒಕ್ಕೂಟ ಜಾಗತಿಕ ಆರ್ಥಿಕತೆಯಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪರ್ಯಾಯವನ್ನ ರೂಪಿಸ್ತಾ ಇದೆ. ತಜ್ಞರ ಪ್ರಕಾರ ಭವಿಷ್ಯದ ತ್ರಿಮೂರ್ತಿಯ ಸಮೀಕರಣ ಚೀನಾ ಪ್ಲಸ್ ಅಲ್ಲ, ಭಾರತ ಪಲಾಟ ಆಗುತ್ತೆ ಅನ್ನೋ ವಿಚಾರ ಭಾರಿ ಕೂಡ ಸದ್ದು ಮಾಡ್ತಿದೆ. ಹೌದು, ಅಮೆರಿಕ ಈಗ ಚೀನಾದ ಮೇಲೂ ಕೂಡ ಇದನ್ನ 50% ಸುಂಕವನ್ನ ಹೇರೋದಕ್ಕೆ ಟ್ರಂಪ್ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಮೋದಿ, ಪುಟಿನ್ ಹಾಗೂ ಜಿನ್ಪಿಂಗ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ಮೂವರು ಮುಂದಿನ ವಾರ ಚೀನಾದಲ್ಲಿ ಭೇಟಿ ಹಾಕಲಿದ್ದಾರೆ. ಇದು ಕೂಡ ಬಹಳ ಕುತೂಹಲಕಾರಿ ಅಂತ ಅನಿಸುತ್ತೆ. ಈಗಾಗಲೇ ಅಮೆರಿಕ ರಷ್ಯಾವನ್ನ ಎದುರು ಹಾಕಿಕೊಂಡಿದೆ, ಇನ್ನೊಂದು ಕಡೆ ಭಾರತವನ್ನು ಕೂಡ ಎದುರು ಹಾಕಿಕೊಂಡಿದೆ. ಈಗ ಭಾರತ ಚೀನಾ ಸಂಬಂಧ ಸುಧಾರಿಸ್ತಾ ಇರೋ ಸಮಯದ ಪರಿಸ್ಥಿತಿಯಲ್ಲಿ ಚೀನಾ ಮೇಲೂ ಕೂಡ ಒಂದು ರೀತಿಯ ದಾಳಿಯನ್ನ ಮಾಡೋದಕ್ಕೆ ರೆಡಿ ಆಗ್ತಿದೆ ಅಮೆರಿಕ. ಇನ್ನು ಈ ರೀತಿಯಲ್ಲಿ ತಮ್ಮ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಅಮೆರಿಕ. ಅದರಲ್ಲೂ 200% ಸುಂಕವನ್ನ ವಿಧಿಸ್ತೀನಿ ಅಂತೆಲ್ಲ ಹೇಳ್ತಿದೆ. ಪರಿಸ್ಥಿತಿ ಹಿಂಗಿರುವಾಗ ಈ 3 ರಾಷ್ಟ್ರಗಳ ನಾಯಕರು ಕೂಡ ಒಟ್ಟಿಗೆ ಮೀಟ್ ಆಗ್ತಿದ್ದಾರೆ ಅಂತಂದ್ರೆ ಮುಂದೆ ಇದೊಂದು ಒಳ್ಳೆ ಬೆಳವಣಿಗೆಗೆ ಕಾರಣವಾಗುತ್ತೆ ಅಂತಾನೆ ಬಿಂಬಿಸಲಾಗ್ತಿದೆ. ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರು ಟಿಯಾಂಜಿನ್ನಲ್ಲಿ ನಡೆಯೋ SCO ಶೃಂಗಸಭೆಗೆ ಪುಟಿನ್ ಹಾಗೂ ಮೋದಿಯವರನ್ನ ಇನ್ವೈಟ್ ಮಾಡಿದ್ದಾರೆ. ಈ ಮೂವರು ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತಾ ಇರೋದು ಕುತೂಹಲ ಮೂಡಿಸಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ 7 ವರ್ಷಗಳಾದ ಮೇಲೆ ಮೊದಲ ಸಲ ಚೀನಾಗೆ ಭೇಟಿ ಕೊಡ್ತಾ ಇರೋದು.
ಜಾಗತಿಕ ದಕ್ಷಿಣ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವುದಕ್ಕೆ ಚೀನಾ ಅಧ್ಯಕ್ಷರು ಸಭೆಯನ್ನ ಏರ್ಪಡಿಸಿದ್ದಾರೆ ಅಂತಾನೂ ತಿಳಿದು ಬಂದಿದೆ. ಮುಂದಿನ ವಾರ ಚೀನಾದಲ್ಲಿ ನಡೆಯಲಿರೋ ಪ್ರಾದೇಶಿಕ ಭದ್ರತಾ ವೇದಿಕೆಯಲ್ಲಿ 20ಕ್ಕೂ ಹೆಚ್ಚು ವಿಶ್ವ ನಾಯಕರು ಸಭೆ ಸೇರೋ ಸಾಧ್ಯತೆ ಕೂಡ ಇದೆ. ಹೌದು, ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರ ತನಕ ಉತ್ತರ ಬಂದರೂ ಕೂಡ ನಗರ ಟಿಯಾಂಜಿನ್ನಲ್ಲಿ ನಡೆಯಲಿರೋ ಶೃಂಗಸಭೆ ಕೂಡ ಸಹಕಾರ ಸಂಸ್ಥೆ ಶೃಂಗಸಭೆಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಮಧ್ಯ ಏಷ್ಯಾ, ಮಧ್ಯ ಪ್ರಾಚ್ಯ, ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾದ ನಾಯಕರನ್ನ ಜಿನ್ಪಿಂಗ್ ಆಹ್ವಾನಿಸಿದ್ದಾರೆ. ಇನ್ನು 2020ರಲ್ಲಿ ಗಡಿ ಘರ್ಷಣೆಗಳಿಂದಾಗಿ ಭಾರತ ಮತ್ತು ಚೀನಾ ನಡುವಿನ ಉದ್ವಿಗ್ನತೆಯನ್ನ ಜಾಸ್ತಿ ಆಗಿತ್ತು. ಎರಡು ದೇಶಗಳ ನಡುವಿನ ಸಂಬಂಧಗಳು ಕೂಡ ಈಗ ಮತ್ತೆ ಸ್ಥಾಪಿಸಲ್ಪಡುತ್ತಿವೆ. ವಿದೇಶಾಂಗ ಸಚಿವ ಜಯಶಂಕರ್ ಇತ್ತೀಚೆಗೆ ಚೀನಾಕ್ಕೆ ಭೇಟಿ ಕೊಟ್ಟಿದ್ರು. ಈಗ 7 ವರ್ಷಗಳಾದ ಮೇಲೆ ಮೋದಿ ಮೊದಲ ಸಲ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ. ಇದೇ ಲಾಸ್ಟ್ ವೀಕ್ ಅಷ್ಟೇ ದೆಹಲಿಯಲ್ಲಿರೋ ರಷ್ಯಾದ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಚೀನಾ ಮತ್ತು ಭಾರತದೊಂದಿಗೆ ತ್ರಿಪಕ್ಷೀಯ ಮಾತುಕತೆಗಳು ಶೀಘ್ರದಲ್ಲೇ ನಡೆಯುತ್ತಿವೆ ಅಂತ ಮಾಸ್ಕೋ ಆಶಿಸ್ತಾ ಇತ್ತು ಅಂತ ಹೇಳಿದ್ರು. ಸಂಶೋಧನಾ ಸಂಸ್ಥೆಯಾದ ಚೀನಾ ಗ್ಲೋಬಲ್ ಸೌತ್ ಪ್ರಾಜೆಕ್ಟ್ ನ ಪ್ರಧಾನ ಸಂಸ್ಥಾಪಕ ಏರಿಕ್ ಓಲಾಂಡರ್ ಶೃಂಗಸಭೆಯು ಇದನ್ನ ಒಂದು ಅವಕಾಶವಾಗಿ ಬಳಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತ ಹೇಳಿದ್ರು. ಇನ್ನು 2001ರಲ್ಲಿ SCO ಸ್ಥಾಪನೆಯಾದ ಮೇಲೆ ಈ ವರ್ಷದ ಶೃಂಗಸಭೆ ತುಂಬಾನೇ ಮಹತ್ವದ್ದು ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಯೇ ತಿಳಿಸಿದ್ದಾರೆ. ಹೊಸ ರೀತಿಯ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿರ್ಮಿಸುವಲ್ಲಿ ಈ ಮೈತ್ರಿಕೂಟ ಪ್ರಮುಖ ಶಕ್ತಿಯಾಗಿದೆ ಅಂತಾನೆ ಬಣ್ಣಿಸಲಾಗ್ತಿದೆ. ಇದೇ ಸಂದರ್ಭದಲ್ಲಿ ಇಂದಿನಿಂದ ಜಾರಿಗೆ ಬರುವಂತೆ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ವಿಧಿಸಿರೋ ಶೇಕಡ 50ರಷ್ಟು ಸುಂಕದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಿರುಗೇಟನ್ನ ಕೊಟ್ಟಿದ್ದು ಆಗಿದೆ. ಹೌದು, ಭಾರತದ ವಿರುದ್ಧ ಸುಂಕ ಸಮರ ಸಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಯಾವ ರೀತಿಯಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಅಂದ್ರೆ, ಭಾರತ ಎಷ್ಟೇ ಆರ್ಥಿಕ ಒತ್ತಡ ಬಂದರೂ ಕೂಡ ಅದನ್ನ ತಡೆದುಕೊಳ್ಳುವ ಶಕ್ತಿ ನಮಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇದನ್ನ ಲೆಕ್ಕಿಸದೆ ತಮ್ಮ ಸರ್ಕಾರ ಭಾರತಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ಳುತ್ತೆ ಅಂತಾನು ಹೇಳಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ನ ಸುಂಕದ ಸಮರದ ವಿರುದ್ಧ ಈಗ ಮೋದಿ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಬೆಂಬಲವಾಗಿ ರಷ್ಯಾ ಹಾಗೂ ಚೀನಾ ಕೂಡ ನಿಂತಿದೆ. ಜೊತೆಗೆ ಮುಂದಿನ ವಾರದಲ್ಲೇ ಈ 3 ನಾಯಕರು ಭೇಟಿ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಒಂದಷ್ಟು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ.